ನನ್ನ ಹೆಸರು ಸದಾನಂದ್ ಬಸವಂತಪ್ಪ ಮರಬದು. ನಮ್ಮೂರು ಕಂಪ್ಲಿಕಪ್ಪ. ನಾವು ಇವತ್ತು ಗಂಜಿಗಟ್ಟಿ ಗ್ರಾಮದಲ್ಲಿ ಒಬ್ಬ ರೈತರು ಭತ್ತದ ಗದ್ದೆಯಲ್ಲಿ ಅಜೋಲವನ್ನು ಬಿಟ್ಟಿದ್ದಾರೆ. ಆ ವಿಷಯ ಕುರಿತು ಇಲ್ಲಿ ಅವರ ಬಗ್ಗೆ ಸಂದರ್ಶನ ಮಾಡಲು ಬಂದಿದ್ದೇವೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಸಂಕ್ಷಿಪ್ತ ಪರಿಚಯ ಮಾಡಿಕೊಡ್ತೀರಾ? ಆಯ್ತು ರೀ. ನಮ್ಮ ಹೆಸರು ಈರಣ್ಣ ಪಕ್ಕೀರಪ್ಪ ಜಂಗಳಿ ಅಂತೇಳ್ರಿ. ನಾವು ಕಲಘಟಗಿ ತಾಲೂಕು ಗಂಜಿಗಟ್ಟಿ ಗ್ರಾಮದವರು. ನಮ್ಮ ಮನೆಯಲ್ಲಿ ಒಟ್ಟು 9 ಜನ ಇದ್ದೀವಿ ರೀ. ಮತ್ತು ದನಗಳು ಒಂದು 2 ಎತ್ತು ಅದಾವೆ ರೀ, ಒಂದು ಆಕಳ, 2 ಎಮ್ಮೆ ಅದಾವೆ ರೀ. ನಮ್ಮದು 4 ಎಕರೆ ಜಮೀನು ಐತ್ರಿ. ನಾವೆಲ್ಲರೂ ಒಕ್ಕಲ್ತನ ಮಾಡ್ತೀವಿ ರೀ. ಈರಣ್ಣವ್ರ, ನೀವು ಎಷ್ಟು ದಿನಗಳಿಂದ ಈ ಒಂದು ಅಜೋಲವನ್ನು ಭತ್ತ ಗದ್ದೆಗೆ ಬಿಟ್ಟುಕೊಂತ ಬಂದಿದ್ರಿ? ನೋಡಿ, 1 ವರ್ಷದಿಂದ ಇದನ್ನು ಭತ್ತದ ಗದ್ದೆಗೆ ಉಪಯೋಗಿಸಕಂತೀವಿ ರೀ. ಹೋದ ವರ್ಷ ಮುಂಗಾರಿನಲ್ಲಿ ಭತ್ತ ಬಿತ್ತನೆ ಮಾಡಿದ್ವಿ. ಆ ಭತ್ತ ಗದ್ದೆಯಲ್ಲಿ 2 ಸಲ ಭತ್ತ ಗದ್ದೆ ಬರು ಹೊಡೆದು ಆಮೇಲೆ ನೀರಾಗಿಂದ ಹೊಡೆತ ಮಾಡಿ ನೀರು ಕಟ್ಟಿಂದ ಈ ಅಜೋಲನ ಭತ್ತ ಗದ್ದೆಗೆ ಬಿಟ್ಟಿವ್ರಿ ನಾವು. ಆ ಬಿಟ್ಟ ನಂತರ ಅದು 15-20 ದಿವ್ಸಕ್ಕಂದ್ರೆ ಎಲ್ಲ ಕಡೆಗೂ ಪೂರ ಭತ್ತ ಹಾಳಿಗೆ ವ್ಯಾಪರಿಸ್ಕೊಂತ್ರಿ. ಪೂರ ಬೆಳವಣಿಗೆ ಆತ. ಬೆಳವಣಿಗೆ ಆಗಿಂದ ಮುಂದೆ ಅದು ಇಳುವರಿ ಭತ್ತ ಚಲೋ ಬಂತ್ರಿ. ಮುಂದೆ ಕಟಾವು ಮಾಡಿಂದ ಅದನ್ನು ಮತ್ತೆ ಹೊಳ್ಳಿ ನೇಗಲ ಹೊಡೆದು ಮತ್ತೆ ಭೂಮಿಗೆ ಸೇರಿಸಿದ್ವಿ ರೀ. ಅದು ಭೂಮಿಗೆ ಸೇರಿಸಿಂದ ಮತ್ತೆ ನೆಟ್ಟಿ ಹಚ್ಚಕ್ಕೆ ಎಲ್ಲ ಭೂಮಿ ತಯಾರು ಮಾಡಿದ್ವಿ. ನೆಟ್ಟಿ ಹಚ್ಚಕ್ಕೆ ಭೂಮಿ ತಯಾರು ಮಾಡಿಂದ ಮತ್ತು ಹೊಳ್ಳಿ ನಾಟಿ ಮಾಡಿದ್ವಿ. ನಾಟಿ ಮಾಡಿ ಮತ್ತು ಇದನ್ನು ಅಜೋಲದ್ದು ನಮಗೆ ಇದು ಭಾಳ ಅನುಕೂಲ ಐತಿ ಅಂತೇಳಿ ಮತ್ತು ಹೊಳ್ಳಿ ನಾವು ಈಗ ನಾಟಿ ಒಳಗೆ ಬಿಟ್ಟೇವ್ರಿ. ಈರಣ್ಣವ್ರು, ನಿಮಗೆ ಭತ್ತದ ಗದ್ದೆಗೆ ನೆಟ್ಟಿ ಇದು ಅಜೋಲ ಬಿಡ್ತಾನೆ ಅಂತ ಹೇಳಿದ್ರಿ. ನೆಟ್ಟಿ ಹಚ್ಚಿದ್ದಕ್ಕೆ ಏನು ನೆಟ್ಟಿಗೆ ಹಚ್ಚಿದ ನಂತರ ಏನು ಅಜೋಲ ಬಿಡ್ತಿರೋ, ಮತ್ತು ಈಗ ಭತ್ತ ಬಿತ್ತಿರ್ತಾರಲ್ಲ ಅದಕ್ಕೆ ಅಜೋಲ ಯಾವಾಗ ಬಿಡಬೇಕು ಅನ್ನೋದನ್ನು ನಮಗೆ ತೋರಿಸ್ಕೊಡ್ರಿ. ಈಗ ನಟಿ ಒಳಗೆ ಅಜೋಲ ಯಾವ ಪ್ರಕಾರ ಬಿಡಬೇಕು ಮತ್ತು ಬಿತ್ತನೆ ಮಾಡಿದ್ದಕ್ಕೆ ಯಾವ ಪ್ರಕಾರ ಬಿಡಬೇಕು ಅನ್ನೋದನ್ನು ನಾವು ಮಾಹಿತಿ ತಿಳಿಸ್ತೀವಿ. ಬರ್ರಿ. ಅಜೋಲ ಬಿಡ್ತೀರಾ ಈರಣ್ಣವ್ರು ಇದಕ್ಕೆ? ಹೌದು ರೀ. ಈಗ ಅಜೋಲ ಬಿಡ್ತೇವೆ ರೀ. ಎಷ್ಟು ಕಡೆ ಬಿಡ್ತೀರಿ ಹಿಂಗಿದನ್ನು ನೀವು? ಇದನ್ನು ಒಂದು ಹಾಳು ಐತೆ ಅಂದ್ರೆ ರೀ ಭತ್ತ ಗದ್ದೆ, ಹ್ಞೂ ರೀ, ಒಂದು 2-3 ಕಡೆಗೆ ಇದನ್ನು ಅಜೋಲವನ್ನು ನಾವು ಈ ಪ್ರಕಾರ ನೋಡ್ರಿ. ಅಜೋಲವನ್ನು ನೀರಿನೊಳಗೆ ಒಂದು 2-3 ಕಡೆಗೆ ಬಿಡ್ಬೇಕ್ರಿ. ಈ ಪ್ರಕಾರ ಈ ಪ್ರಕಾರ ಒಂದು 2-3 ಕಡೆಗೆ ನೀರಿನಲ್ಲಿ ಅಜೋಲನ್ನು ಬಿಡ್ಬೇಕು ನೋಡ್ರಿ. ನಾಟಿ ಮಾಡಿದ ಹೊಲದಲ್ಲಿ ಬಿಟ್ಟಿದ್ವಲ್ರಿ, 15-20 ದಿವಸ ಆಯ್ತು ರೀ. ಅಂದ್ರೆ ಈಗ ನೀವು 15-20 ದಿವಸ ಆತನ್ರಿ ಬಿಟ್ಟಿದ್ರೆ? 15-20 ದಿವಸ ಆಯ್ತು ರೀ. 15-20 ದಿವಸ ಅಂದ್ರೆ ಈ ಪ್ರಕಾರ ಇದು ಭೂಮಿಯಲ್ಲಿ ಇದ್ರ ಬೆಳವಣಿಗೆ ಭಾಳ 20 ದಿವಸದಿಂದ ಈ ನಟಿ ಒಳಗೆ ಅಜೋಲವನ್ನು ಬಿಟ್ಟಿದ್ವಲ್ರಿ ಸ್ವಲ್ಪ ಪ್ರಮಾಣದಲ್ಲಿ. ಅದು ಈಗ ಎಲ್ಲ ಕಡೆಗೂ ವ್ಯಾಪಿಸ್ಕೊಂಡೈತೆ ನೋಡ್ರಿ ಈ ಪ್ರಕಾರವಾಗಿ. ನಮಗೆ ಇವು ನೆಟ್ಟಿ ಹಚ್ಚೋದ್ರಲ್ಲಿ ಅಜೋಲ ಬಿಡೋದನ್ನು ಯಾವ ರೀತಿ ಬಿಡಬೇಕು ಮತ್ತು ಭತ್ತ ಬಿತ್ತೋದ್ರಲ್ಲಿ ಯಾವ ರೀತಿ ಅಜೋಲ ಬಿಡಬೇಕು ಅನ್ನೋದನ್ನು ತೋರಿಸ್ಕೊಟ್ರಿ. ಈ ಒಂದು ನೆಟ್ಟಿ ಹಚ್ಚಿದ್ರೊಳಗೆ ಅಜೋಲ ಬಿಡೋದ್ರಿಂದ ನಿಮಗೇನು ಉಪಯೋಗ ಆಗಿದೆ ಅನ್ನೋದನ್ನು ಸ್ವಲ್ಪ ನಮ್ಗೆ ಹೇಳ್ರಿ. ಹೇಳ್ತೇನೆ ರೀ. ನೋಡಿರಿ, ಈಗ ಭತ್ತ ಬಿತ್ತಿದ್ರಲ್ಲಿ ಆಗಲಿ ನಾಟಿ ಮಾಡಿದ ಭೂಮಿಯಲ್ಲಿ ಆಗಲಿ ಈ ಅಜೋಲ ಬಿಡೋದ್ರಿಂದ ಭಾಳ ರೀತಿಯಿಂದ ಉಪಯೋಗ ಐತ್ರಿ. ಮೊದಲನೇದಾಗಿ ಕಳೆ ನಿಯಂತ್ರಣ ಆಕೈತೆ ರೀ. ಇದು ಅಜೋಲ ಎಲ್ಲ ಕಡೆಗೆ ವ್ಯಾಪರಿಸ್ಕೊಳ್ಳೋದ್ರ ನಂತರ ಕಳೆ ಬರೋದಿಲ್ಲ ರೀ ಜಾಸ್ತಿ. ಮತ್ತು ಇನ್ನೊಂದು ಮುಖ್ಯವಾದ ಉಪಯೋಗ ಅಂದ್ರೆ ಇದು ಸಾರಜನಕ ಒದಗಿಸ್ತದೆ ರೀ ಬೆಳೆಗಳಿಗೆ. ಈ ಯೂರಿಯಾ ಏನು ಕೆಲಸ ಮಾಡ್ತೈತಲ್ಲ ರೀ ಭೂಮಿಯೊಳಗೆ, ಆ ಯೂರಿಯಾ ಮಾಡುವಂಥ ಕೆಲಸನ ಇದು ಅಜೋಲ ಭೂಮಿ ಒಳಗೆಲ್ಲ ಸಾರಜನಕ ಒದಗಿಸಿ ಬೆಳೆಗಳು ಸಮೃದ್ಧವಾಗಿ ಬೆಳೀಲಿಕ್ಕೆ
ಅನುಕೂಲ ಆಕೈತೆ ರೀ. ಅಂದ್ರೆ ನಿಮ್ಮ ಪ್ರಕಾರ ಈ ಒಂದು ಅಜೋಲಾ ಬಿಡೋದ್ರಿಂದ ಒಂದು ಕಳೆ ನಿಯಂತ್ರಣ ಅಂದ್ರೆ ನಮ್ಮ ಕಳೆದ ಖರ್ಚು ಕಡಿಮೆ ಬರುತ್ತೆ. ಹೌದ್ರಿ ಹೌದು. ಇನ್ನೊಂದು ನಮಗೆ ಬೆಳೆಗೆ ಬೇಕಾಗಿರ್ತಕ್ಕಂಥ ಒಂದು ಸಾರಜನಕವನ್ನ ಈ ಅಜೋಲಾ ಅಂದ್ರೆ ಅದನ್ನ ಸಾರಜನಕ ಹೀರ್ಕೊಂಡು ನಮ್ಮ ಬೆಳೆಗೆ ಕೊಡ್ತೈತಿ. ಹೌದ್ರಿ. ಅದರಿಂದ ನಿಮ್ಗೆ ಈ ಒಂದು ಅಜೋಲಾ ಬಿಡೋದ್ರಿಂದ ಇಷ್ಟು ಉಪಯೋಗ ಆಕ್ಕವು. ಉಪಯೋಗ ಆಕೈತ್ರಿ. ಮತ್ತು ಭೂಮಿಯಲ್ಲಿ ತೇವಾಂಶ ಹೆಚ್ಚಿಗೆ ಆಕೈತ್ರಿ. ಮತ್ತು ಇನ್ನೊಂದು ಮತ್ತು ಈಗ ಹಸಿರು ಎಲೆ ಗೊಬ್ಬರ ಅಂತಾರೆ ನೋಡ್ರಿ, ಆ ಹಸಿರು ಎಲೆ ಗೊಬ್ಬರನು ನಾವು ಬೇರೆ ಕಡೆಯಿಂದ ಗೊಬ್ಬರ ತಪ್ಪಲ ತಂದು ಹಸಿರು ಎಲೆ ಮಾಡ್ತೀವಲ್ಲ, ಅದು ಮಾಡಿದಷ್ಟೇ ಇದು ಫಲವತ್ತತೆ ಈ ಭೂಮಿಗೆ ಆಕೈತ್ರಿ. ಯಾಕಂದ್ರೆ ರೀ ಎಲ್ಲ ಭತ್ತ ಕಟಾವು ಮಾಡಿಂದ ಮತ್ತು ಹೊಳ್ಳೆ ಭೂಮಿಯಲ್ಲಿ ಸೇರ್ಪಡೆಯಾಗಿ ಭೂಮಿ ಫಲವತ್ತತೆ ಹೆಚ್ಚಿಗೆ ಮಾಡ್ತೈತೆ ರೀ. ಅದಕ್ಕೆ ಭೂಮಿಗೆ ಹಸಿರೆಲೆ ಗೊಬ್ಬರ ಒದಗಿಸ್ದಂಗೂ ಆಕೈತೆ ರೀ ಇದು ಅಜೋಲಾ ಬಿಡೋದ್ರಿಂತ. ಅಂದ್ರೆ ಈ ವರ್ಷ ನೀವು ಬಿಟ್ಟಿರ್ತಕ್ಕಂಥ ಒಂದು ಅಜೋಲಾ ಹೌದ್ರಿ, ವರ್ಷ ನಿಮ್ದು ಕಟಾವ್ ಆದ ನಂತರ ಹೌದ್ರಿ, ಇದನ್ನ ನೀವು ಉಳುಮೆ ಮಾಡಿಂದ ನಿಮ್ಗೆ ಮುಂದಿನ ಬೆಳೆಗೂ ಇದು ಅನುಕೂಲ ಆಕತಿ. ಅನುಕೂಲ ಆಕೈತಿ. ಇದು ಕಳೆ ನಿಯಂತ್ರಣ ಮಾಡ್ತು, ಮುಂದಿನ ಬೆಳೆಗೂ ಇದು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಪೋಷಕಾಂಶವನ್ನು ಒದಗಿಸ್ಕೊಡ್ತೈತಿ ಅಂಗಂದಂಗ. ಹೌದ್ರಿ ಹೌದ್ರಿ. ಮುಂದಿನ ಬೆಳೆಗೆ ನಮ್ಗೆ ಹೆಚ್ಚಿನ ಒಂದು ಫಲವತ್ತತೆಯನ್ನು ಕೊಡ್ತೈತೆ ರೀ ಇದು. ಯಾಕಂದ್ರೆ ನಮ್ಮ ಅನುಭವದ ಪ್ರಕಾರ ಹೋದ ವರ್ಷ ಮುಂಗಾರಿನಲ್ಲಿ ಭತ್ತ ಬಿತ್ತನೆ ಮಾಡಿದಾಗ ಇದನ್ನು ಬಿಟ್ಟಿದ್ವಿ ರೀ. ಹೊಡೆತ ಮಾಡಿಂದ ಕೊಟ್ಟು ಹೊಡೆದು ನೀರು ಕಟ್ಟಿಂದ ಬಿಟ್ಟಿದ್ವಿ ರೀ. ಅದಕ್ಕೆ ಭತ್ತ ಕಟಾವಾಗಿಂದ ಪೂರದ ಜಮೀನಿನಲ್ಲಿ ಅಜೋಲಾ ಆಯ್ತು ರೀ ಭತ್ತ ಗದ್ದೆಯಲ್ಲಿ. ಮುಂದೆ ಈಗ ನೆಟ್ಟಿ ಹಚ್ಚೇವಲ್ಲ ರೀ, ನೆಟ್ಟಿ ಮಾಡುವಾಗ ಅದನ್ನು ಪೂರ ರಂಟಿ ಹೊಡೆದು ನೀರು ಕಟ್ಟಿ ರಂಟಿ ಹೊಡೆದು ಕೊಟ್ಟು ಹೊಡೆದು ಪೂರ ಹುದಲಾಗಿ ಸೇರ್ತಾರೆ. ಅದು ಹುದಲಾಗಿ ಸೇರಿ ಈಗ ನಟಿ ನೋಡಿ ಬಂದ್ವಲ್ಲ ರೀ ಈಗ ನಾವು. ಆ ನೆಟ್ಟಿ ಅಷ್ಟು ಫಲವತ್ತತೆ ಮತ್ತು ಅಷ್ಟು ಸಮೃದ್ಧವಾಗಿ ಅಷ್ಟು ಹಸಿರು ಇರಲಿಕ್ಕೆ ಅದು ಹೋದ ವರ್ಷ ಬಿಟ್ಟಂಥ ಅಜೋಲನ ಕಾರಣ ಅಂತ ಹೇಳ್ಬೋದು. ಈಗ ನೀವು ಅಜೋಲದ ಬಗ್ಗೆ ನಮಗೆ ಸಮಗ್ರವಾದಂಥ ಒಂದು ಮಾಹಿತಿಯನ್ನು ಕೊಟ್ರಿ. ಹೌದು. ಈಗ ನೀವು ಯಾವ ರೀತಿ ಅಜೋಲಾ ಬಿಟ್ಟು ನಿಮ್ಮ ಒಂದು ಭತ್ತದ ಬೆಳೆಯನ್ನು ಚೆನ್ನಾಗಿ ತಗೊಂತಾ ಇದ್ದೀರಿ, ಅದೇ ರೀತಿ ಇನ್ನುಳಿದ ರೈತರಿಗೆ ನೀವು ಏನು ಒಂದು ವಿಷಯವನ್ನು ಹೇಳಕ್ಕೆ ಬಯಸ್ತೀರಿ? ನಾವು ಹೇಳೋದು ಏನಂದ್ರೆ ರೀ, ಎಲ್ಲ ರೈತರು ಈ ಭತ್ತ ಗದ್ದೆಯಲ್ಲಿ ಈ ಅಜೋಲವನ್ನು ಸ್ವಲ್ಪ ಪ್ರಮಾಣದಲ್ಲಿ ಮೊದಲಿಗೆ ಸ್ವಲ್ಪ ಪ್ರಮಾಣದಲ್ಲಿ ಬಿಟ್ಟರೆ ಅದು ಎಲ್ಲ ಕಡೆಗೂ ವ್ಯಾಪರಿಸಿಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಬೆಳವಣಿಗೆ ಆಗ್ತೈತೆ ರೀ. ಬೆಳವಣಿಗಾಗಿ ಕಳೆ ನಿಯಂತ್ರಣ ಆಗಿ ಕಳೆ ಖರ್ಚು ಕಡಿಮೆ ಬರ್ತೈತೆ ರೀ. ಮತ್ತು ಯೂರಿಯಾವನ್ನು ನಾವು ಏನು ಸಿಂಪರಣೆ ಮಾಡ್ತೀವಲ್ಲ ಬೆಳೆಗಳಿಗೆ, ಆ ಯೂರಿಯಾವನ್ನು ಮಾರ್ಕೆಟ್ಲಿಂದ ಕೊಂಡು ತಂದು ಹಾಕೋದು ತಪ್ತೈತೆ ರೀ. ಅದು ಯೂರಿಯಾ ಅಂಶ ಇದರ ಸಾರಜನಕ ಅಂಶ ಇರೋದ್ರಿಂದ ಬೆಳೆ ಫಲವತ್ತಾಗಿ ಬೆಳಿತೈತೆ ರೀ. ಮತ್ತು ಮಣ್ಣಿನ ಫಲವತ್ತತೆಯೂ ಇದು ಅಜೋಲಾ ಬಿಡೋದ್ರಿಂದ ಕಾಪಾಡ್ಬೋದು. ಆದ ಕಾರಣ ಎಲ್ಲ ರೈತರು ಈ ಅಜೋಲವನ್ನು ಭತ್ತ ಗದ್ದೆಯಲ್ಲಿ ಬಿಟ್ಟು ಹೆಚ್ಚಿನ ಒಂದು ಲಾಭ ತಗೋಬೇಕಂತ ಕೇಳ್ರಿ. ಇದುವರೆಗೆ ನೀವು ನಮಗೆ ಈ ಒಂದು ನೆಟ್ಟಿ ಹಚ್ಚಿದ್ರಲ್ಲಿ ಮತ್ತು ಭತ್ತ ಬಿತ್ತೋದ್ರಲ್ಲಿ ಅಜೋಲಾ ಬಿಡೋದ್ರನ್ನು ತೋರಿಸ್ಕೊಟ್ಟು ಇನ್ನುಳಿದ ರೈತರಿಗೂ ನೀವು ಈ ಒಂದು ಅಜೋಲಾ ಬಿಡೋದ್ರಿಂದ ಒಂದು ಕಳೆ ನಿಯಂತ್ರಣ ಮತ್ತು ಬೆಳೆಗೆ ಬೇಕಾಗಿರ್ತಕ್ಕಂಥ ಸಾರಜನಕವನ್ನು ಈ ಒಂದು ಅಜೋಲಾ ಒದಗಿಸ್ತೈತೆ ಅಂದ್ರೆ, ಅದೇ ಒಂದು ಉದ್ದೇಶ ಇಟ್ಕೊಂಡು ಪ್ರತಿಯೊಬ್ಬ ರೈತರು ಈ ಒಂದು ಅಜೋಲವನ್ನು ತಮ್ಮ ಗದ್ದೆಯಲ್ಲಿ ಬಿಟ್ಕೊಂಡು ತಮಗೆ ಬೇಕಾಗಂಥ ಒಂದು ಗೊಬ್ಬರವನ್ನು ರೆಡಿ ಮಾಡಿಕೊಂಡು ಎಲ್ಲ ರೈತರು ಒಂದು ಈ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಈ ಭತ್ತ ಹಚ್ಚೋದ್ರಲ್ಲಿ ಇಳುವರಿಯನ್ನು ಕಡಿಮೆ ಖರ್ಚಿನಲ್ಲಿ ತಕ್ಕೊಂಡು ನಿಮ್ಮ ಹಾಗೆ ಎಲ್ಲರೂ ಬೆಳ್ಕೊಂಡು ಮುಂದೆ ಬರಲಿ ಅನ್ನೋ ಒಂದು ಏನು ವಿಷಯನ ನಮಗೆ ತಿಳಿಸ್ಕೊಟ್ಟಿದ್ರಿ. ಆ ಉದ್ದೇಶ ಇಟ್ಕೊಂಡು ನಿಮಗೆ ಇವತ್ತು ಡಿಜಿಟಲ್ ಗ್ರೀನ್ ಹಾಗೂ ಬೈಬ್ಸ್ ಸಂಸ್ಥೆ ವತಿಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಧನ್ಯವಾದಗಳು.